ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಫಸ್ಟ್ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೋತೀನಿ. ಅದರೊಳಗೆ ಅರ್ಧ ಕಪ್ಪಷ್ಟು ಹಾಲು ಹಾಕೋತೀನಿ ನೋಡಿರಿ. ಆಮೇಲೆ 2 ಸ್ಪೂನಷ್ಟು ಮೊಸರು ಹಾಕೋತೀನಿ. ಏನರ ತಿಂಗಳಿಗೊಮ್ಮೆ ಬೇರೆ ಏನರ ತಿನ್ಬೇಕು ಅನಿಸ್ತದೆ, ಚಪಾತಿ ರೊಟ್ಟಿ ಬೇಸರಕ್ಕಿರ್ತಲ್ಲ ರೀ, ಅವಾಗ ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಈಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋತೀನಿ ನೋಡಿರಿ. ಸಕ್ಕರೆ ಹಾಕ್ಕೊಂಡು ಫಸ್ಟ್ ಸಕ್ಕರೆನೆಲ್ಲ ಕರಗಿಸ್ಕೋಬೇಕು ನೋಡಿರಿ. ಇದನ್ನು ಅದು ಹಳಕ್ಕಿದ್ರೆ ಆಮೇಲೆ ಹಿಟ್ಟರೊಳಗೆ ಜಲ್ದಿ ನೆನೆಯೋದಿಲ್ಲ. ಹಾಗಾಗಿ ನಾನು ಈಗ ಕರಗಿಸ್ತೇನೆ ಅದನ್ನ ನೋಡಿರಿ. ಪೂರ್ತಿ ಸಕ್ಕರೆ ಎಲ್ಲ ಕರಗಿ ಹೋತು. ಈಗ ಅದಕ್ಕೆ ನಾನು ಹಾಲು ಅರ್ಧ ಕಪ್ ತೊಗೊಂಡಿದ್ನಲ್ಲ, ಅದ ಕಪ್ಲೆ ನಾನು 1.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೋತೀನಿ ನೋಡಿರಿ. ನಿಮಗೆ ಮೈದಾ ಹಿಟ್ಟು ಬ್ಯಾಡ ಆದ್ರೆ ಗೋಧಿ ಹಿಟ್ಲಾದರೂ ಮಾಡ್ಕೋರಿ. ಆದರೆ ಬರೀ ಎಣ್ಣೆ ಹಚ್ಚಿ ಮಾಡ್ಬೇಕು ನೋಡಿರಿ. ಒಟ್ಟು ಹಿಟ್ಟು ಹಚ್ಚಿ ಇದನ್ನು ಮಾಡೋಕೆ ಹೋಗಬಾರ್ದು. ನೀವು 1 ಬೌಲ್ ಮೈದಾ ಹಿಟ್ಟು 1 ಬೌಲ್ ಗೋಧಿ ಹಿಟ್ಟು ಹಾಕ್ಕೊಂಡ್ರೂ ನಡಿತೈತ್ರಿ. ಈಗ ನಾನಿದು ಫಸ್ಟ್ ಹಾಲು ಮೊಸರೊಳಗೆ ಮೈದಾ ಹಿಟ್ಟು ಕಲಿಸ್ಕೊಂಡೆ ರೀ. ಆಮೇಲೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋತೀನಿ, ರುಚಿಗೆ ತಕ್ಕಷ್ಟು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡು ಇದನ್ನು ಕಲಿಸ್ಕೊತೀನಿ ಇನ್ನೊಮ್ಮೆ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಇರ್ತೈತಿ, ಅದನ್ನು ಒತ್ತಿದ್ರೆ ನಾನು ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ನೀವು ಫಸ್ಟ್ ಹೊಸ ವಿಡಿಯೋ ನೋಡ್ಬೋದು ನೋಡಿರಿ. ನೋಡಿರಿ, ಈ ರೀತಿ ಫಸ್ಟ್ ನಾನು ಹಾಲು ಮೊಸರೊಳಗೆಲ್ಲ ಹಿಟ್ಟು ಕಲಿಸ್ಕೊಂಡೇನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಮೆದುವಾಗಿ ಕಲಿಸ್ಕೊತೀನಿ. ಮತ್ತು ಇದರ ಥರ ನಾನು ಭಾಳಷ್ಟು ಚಪಾತಿ ಆಯ್ತು ಮತ್ತು ಬಿಳಿ ಹೋಳಿಗೆ ಆಯ್ತು, ಈ ಥರ ಭಾಳಷ್ಟು ವಿಡಿಯೋ ಮಾಡಿಬಿಟ್ಟೇನೆ. ಹೋಗಿ ಒಂದು ಸತಿ ನಾನು ಚಾನಲ್ಗೆ ವಿಸಿಟ್ ಕೊಡ್ರಿ, ನಿಮ್ಗೆ ಹೆಲ್ದಿ ಫುಡ್ ಸಿಗ್ತೈತಿ, ನೋಡ್ಕೊಂಡು ಮಾಡ್ಕೋಬೋದು ನೀವು. ಮತ್ತು ಆರೋಗ್ಯಕರವಾಗೂ ಮಾಡ್ರೀನಿ. ಮತ್ತು ಸಣ್ಣ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಮಾಡೇ ತೋರಿಸೇನೆ. ಈಗ ಇದನ್ನು ಸಾಫ್ಟಾಗಿ ನಾದ್ಕೊಂಡೆ ನೋಡಿರಿ. ಹಿಟ್ಟು ಸ್ವಲ್ಪ ನೀರು ಹಾಕಿ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿದ್ದಿ ಇಟ್ಟುಬಿಡ್ತೀನಿ. ನಾವು ಇದನ್ನು ಮಧ್ಯಾಹ್ನಕ್ಕೆ ಮಾಡ್ಕೊಳೋದಾದ್ರೆ ಬೆಳಗ್ಗೆ ನಾದಿ ಇಡ್ರಿ, ಅಂದ್ರೆ ಚಲೋ ನೆನಿತೈತಿ. ಹಿಟ್ಟು ರಾತ್ರಿ ಮಾಡೋದಾದ್ರೆ ಮಧ್ಯಾಹ್ನ ಮಾಡಿಟ್ಕೋಬೋದು ನೋಡಿರಿ. ಅಂದ್ರೆ ಹಿಟ್ಟು ಸ್ವಲ್ಪ ಚಲೋ ನೆನಿತಂದ್ರೆ ಸಾಫ್ಟಾಗಿ ಉಬ್ದಂಗೆ ಉಬ್ಬಿ ಬರ್ತಾವ್ರಿ ಪರಾಟ. ನೋಡಿರಿ, ಈ ರೀತಿ ಕಲಿಸಿ ಇಟ್ಟೆ ನಾನೀಗ ಇದನ್ನು. ನಾನು ಇದನ್ನು ಬೆಳಗ್ಗೆ ಕಲಸಿಟ್ಟೇನೆ ರೀ, ಮಧ್ಯಾಹ್ನ ಮಾಡ್ಕೊಳಕ್ಕೆ ಬೇಕಂಥೇಳಿ. ಈಗ ಇದನ್ನು ನೆಂದೈತೆ ನೋಡಿರಿ ಹಿಟ್ಟು. ನಿಮಗೆ ಬೆಳಗ್ಗೆಗೆ ಏನರ ಮಾಡಕ್ಕೆ ಬೇಕಂದ್ರೆ ನೀವು ಎದ್ದು ಕೂಡ ಇದನ್ನು ಕಲಿಸಿ ಆಮೇಲೆ ಮಾಡೋಬೇಕಾರೆ ಮಾಡ್ಕೊಂಡ್ರೆ ನಡಿತೈತ್ರಿ. ಅಂದ್ರೆ ಜಲ್ದಿನ ಎದ್ದಿರ್ತಿರಲ್ಲ ನೀವು ಮಾಡೋ ಮಟ ಅಂದ್ರೆ ನೆಂದ ಬಿಟ್ಟಿರ್ತೈತ್ರಿ ಹಿಟ್ಟು. 2-3 ಗಂಟೆ ಆದರೂ ನೆನೆದ್ರೆ ಚಲೋ ಅನ್ನಿಸ್ತೈತ್ರಿ ಹಿಟ್ಟು. ಈಗ ಇದು ಹಿಟ್ಟು ನೆಂದೈತಲ್ರಿ, ಭಾಳ ಮಿದ್ದಾಕೆ ಹೋಗ್ಬೇಡ್ರಿ. ಇದನ್ನ ಸ್ವಲ್ಪ ಕೈಲೊಳಗೆ ಈ ಥರ ರೋಲ್ ಮಾಡಿಕೊಂಡು ನಮಗೆ ಎಷ್ಟು ದೊಡ್ಡದು ಉಳ್ಳಿ ಬೇಕಲ್ಲ ಅಷ್ಟು ದೊಡ್ಡದು ಉಳ್ಳಿನ ಹರ್ಕೊಂತ ಹೋಗ್ತೇನೆ ನೋಡಿರಿ. ಒಂದು 5 ಪರಾಟ ಅದು ನೋಡಿರಿ. ಇದ್ರೊಳಗೆ ನಾನು ಅದಿದ್ನೆಲ್ಲ ಹಿಟ್ಟು 1.5 ಬೌಲ್ ಮೈದಾ ಹಿಟ್ಟೊಳಗೆ ಒಂದು 5 ಪರಾಟ ಅದು ನಮ್ಮ ಮನೆಯೊಳಗೆ. ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೋಬೋದು ನೀವು. ಈಗ ಇದನ್ನ ಒಂದು ಸ್ವಲ್ಪ ಈ ರೀತಿ ನಾನು ಮಾಡಾತೇನೆಲ್ಲ ಮಿದ್ಕೊಂಡು ಬೇಕ್ರಿ. ಉಳ್ಳಿನ ಒಳಗೆ ಮಿದ್ಕೊಂಡು ಈ ರೀತಿ ರೋಲ್ ಮಾಡಿಡ್ಬೇಕ್ರಿ. ಅಂದ್ರೆ ಒಳಗೆ ಪದರಾಗಿ ಚಲೋ ಬರ್ತಾವೆ ನೋಡಿರಿ ಅವು. ಈಗ ಇದನ್ನು ಇಷ್ಟನ್ನು ಸೈಡ್ ಇಟ್ಕೋತೀನಿ. ಒಂದು ಉಳ್ಳಿ ತೊಗೋತೀನಿ ನೋಡಿರಿ ನಾನು. ಈಗ ಇದನ್ನು ಲಟ್ಟಿಸ್ಕೊಂಡ್ಬಿಡೋಣ. ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊತೀನಿ. ಹಿಟ್ಟು ಹಚ್ಕೊಂಡು ಲಟ್ಸಕ್ಕೆ ಹೋಗ್ಬೇಡ್ರಿ, ಹಿಟ್ಟು ಹಾಕದ ಪರಾಟ ಜಾಸ್ತಿ ಇಲ್ರಿ. ಕೈಗೆ ಎಷ್ಟು ಹಚ್ಕೊಂಡಿರ್ತೇವಲ್ಲ ಅಷ್ಟು ಹಚ್ಕೊಂಡು ಬಡ ಲಟ್ಟಿಸ್ಕೊಂಡ್ಬಿಡ್ಬೋದು. ಏನು ಸ್ವಲ್ಪ ಹಿಟ್ಟು ಗಟ್ಟಿನೇ ಇರ್ತೈತಲ್ರಿ, ಹಾಗಾಗಿ ಅಂಟ್ಕೊಳಂಗಿಲ್ಲ. ಇದಕ್ಕೆ ಲತ್ತಿಗುಣಿಗಾತು ಕಲ್ಲಿಗಾತು ಜಲ್ದಿನ ಮಾಡ್ಬೋದು. ಈಗ ಇದನ್ನ ಇಷ್ಟ ಚಪಾತಿಗತ್ತೆ ಲಟ್ಟಿಸ್ಕೊಂಡೆ ನೋಡಿರಿ ಫಸ್ಟ್. ಈಗ ಇದಕ್ಕೆ ನಾವು ಈಗ ಹಿಂಗೆ ಬೇಯಿಸ್ಕೊಳಂಗಿಲ್ರಿ. ಇದಕ್ಕೆ ಮತ್ತು ನಾವು ಎಣ್ಣೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಳೋಣ. ಫಸ್ಟ್ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ನೋಡಿರಿ ಇದ್ರ ಮ್ಯಾಗ. ಈ ರೀತಿ ತೆಳುವಾಗಿ ಲಟ್ಟಿಸ್ಕೋಬೇಕ್ರಿ. ಇದನ್ನು ಫಸ್ಟ್ ದಪ್ಪಾಗಿ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಸಾಧ್ಯ ಅಲ್ಲ ಅಷ್ಟು ತೆಳುವಾಗಿ ಮಾಡ್ಕೊರಿ. ಈಗ ಎಣ್ಣೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸುತ್ತಾರ್ಲಕ್ಕೆ ಕೈ ಆಡ್ಸ್ಕೊಂಡೆ ನೋಡಿರಿ. ಆಮೇಲೆ ಮೈದಾ ಹಿಟ್ಟು ಹಾಕೋತೇನೆ ನೋಡಿರಿ ನಾನು. ನೀವು ಗೋಧಿ ಹಿಟ್ಟಾದರೂ ಹಾಕೋಬೋದು, ಇಲ್ಲಾಂದ್ರೆ ಅಕ್ಕಿ ಹಿಟ್ಟಾದರೂ ಹಾಕೋಬೋದು ನೋಡಿರಿ. ಇದಕ್ಕೆ ಪೂರ ಕೈ ಆಡ್ಸ್ಕೊಂಡ್ಬಿಡ್ತೇನೆ ನೋಡಿರಿ. ಮೈದಾ ಹಿಟ್ಟು ಹಾಕ್ಕೊಂಡು ಮ್ಯಾಗ ಇನ್ನೊಂದು 2 ಹನಿ ಅಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಪೂರ ರೌಂಡಾಗಿ ಕೈ ಆಡಿಸ್ಕೊಂಡು ಈಗ ಫಸ್ಟ್ ಆ ಕಡೆ ಈ ಕಡೆ ಮಡಚ್ಕೊಳ್ಳೋಣ. ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ ಇದ್ರ ಮೇಲೆ. ಈಗ ಆ ಕಡೆದು ಈ ಕಡೆದು ಎರಡೂ ಸೈಡ್ ಮಡ್ಚ್ಕೊಂಡ್ಬಿಡೋಣ್ರಿ. ಮತ್ತು ನೋಡಿರಿ, ಈ ರೀತಿ ನಾವು ಎಷ್ಟು ಪದ್ರ ಮಡಚ್ತೇವಲ್ಲ ಅಷ್ಟು ಪದ್ರ ಆಗಿ ಬಿಡ್ತೈತೆ ನೋಡಿರಿ ಇದು ಪರಾಟ.
ನೀವು ಲಾಸ್ಟಿಗೆ ನಾ ಮಾಡಿ ತೋರಿಸ್ದಾಗ ನೋಡ್ಬೋದು ನೀವು ನಾವು ಹಿಂಗೆ ಹರ್ಯಾಕ ಕುಂತ್ರೆ ಎಷ್ಟು ನಾವು ಪದ್ರ ಮಡಚ್ತೇವಲ್ಲ ಅಷ್ಟು ಪದ್ರನೂ ಕಾಣಿಸ್ತೈತೆ ರೀ ನೋಡಿರಿ ಇದೇ ರೀತಿನ ಲಟ್ಟಿಸ್ಕೊಂಬಿಡೋದ್ರಿ ಭಾಳ ಹತ್ತಿಗೆ ಲಟ್ಸಕ್ಕೆ ಹೋಗ್ಬಿಡ್ರಿ ಹಂಗೆ ಮ್ಯಾಲೆ ಅಷ್ಟೇ ಲಟ್ಟಿಸ್ಕೊಂತ ಹೋಗ್ಬೇಕ್ರಿ ನಾವು ಇದನ್ನು ಒಳಗೆ ಜಾಸ್ತಿ ಲಟ್ಟಿಸ್ಬೇಡ್ರಿ ದಂಡಿ ಅಷ್ಟೇ ಲಟ್ಟಿಸ್ಕೊಂತ ಬರ್ರಿ ತೆಳುವಾಗಿ ಮಾಡ್ಬೇಕು ನೋಡ್ರಿ ದಂಡಿನ ಬರೀ ದಂಡಿ ಅಷ್ಟೇ ಇಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕ್ರಿ ನಾ ಮತ್ತು ಈಗ ವಿಡಿಯೋ ಮಾಡತ್ತಿದ್ದೆ ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ ನೀವು ಯಾವ ಊರಿಂದ ಯಾವ ಕಡೆಯಿಂದ ನೋಡಾತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಗ್ಯಾಸಿನ ಮ್ಯಾಗ ದೋಸೆ ಹಂಚ್ ಕಾಯಕ್ಕೆ ಇಟ್ಟಿದ್ದೆ ಅದರೊಳಗೆ ಈ ಪರಾಟ ಲಟ್ಟಿಸಿದ್ವಲ್ಲ ಅದನ್ನು ಹಾಕೋತೇನೆ ನೋಡ್ರಿ ಫಸ್ಟ್ ಒಂದು ಸ್ವಲ್ಪ ಬ್ರಷಿಲೆ ಎಣ್ಣೆ ಹಚ್ಕೊಂಡೀನಿ ಜಾಸ್ತಿ ಹಚ್ಚಕ್ಕೆ ಹೋಗಿಲ್ರಿ ಅದೊಂದು ಸ್ವಲ್ಪ ತನ ಬಿಡಬೇಕ್ರಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೇನೆ ಮೇಲೆ ಅದು ಒಂದು ಸ್ವಲ್ಪ ಈ ರೀತಿ ಕೈ ಆಡ್ಸ್ಕೋಬೇಕು ಒಂದೇ ಕಡೆ ಅಂಟ್ಕೊಂಡಿದ್ರೆ ಒಂದೇ ಕಡೆನ ಬೇಯ್ತೈತಿ ಈ ರೀತಿ ಸರಿಸ್ಕೊಂತ ಬೇಯಿಸ್ಕೋಬೇಕು ನೋಡ್ರಿ ಅಂದ್ರೆ ಸುತ್ತಾರ್ಲೂ ಚಲೋ ಬೇಯ್ತೈತಿ ಎಲ್ಲ ಪದರ್ನೂ ಚಲೋ ಬೆಂದು ಬರ್ತಾವ್ರಿ ನೋಡ್ರಿ ಒಂದು ಸೈಡ್ ಬೇಯಿಸಿದೆ ನಾನು ಇನ್ನೊಂದು ಸೈಡ್ ಹೊಳ್ಳಿಸಾಕೊಂಡೀನಿ 1-2 ಸ್ಪೂನ್ ಎಣ್ಣೆ ಒಳಗಂದ್ರೆ ನಮಗೆ ಈ ಪರಾಟ ಒಂದು ಪರಾಟ ರೆಡಿ ಆಗಿಬಿಡ್ತೈತೆ ನೋಡ್ರಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಒತ್ತಿ ಲಟ್ಸೋದ್ರಿಂದ ಬೇಯಿಸೋದ್ರಿಂದ ಎಲ್ಲ ಚಲೋ ಹೊತ್ತಂಗೆ ಬೇಯ್ತೈತ್ರಿ ಎಲ್ಲ ಸುತ್ತಾರ್ಲೂ ನೋಡ್ರಿ ಎಷ್ಟು ಉಬ್ಬಿ ಬಂದಾವಲ್ಲ ಚಲೋ ಆಗ್ಯಾವ ಒಳಗೆ ಪೂರ ಪದ್ರ ಆಗಿ ಬಿಟ್ಟಾವ ನೋಡ್ರಿ ಈಗ ನಾವು ಇದು ಯಾವಾಗಾರ ಒಮ್ಮೆ ತಿಂದ್ರೆ ನಮಗೇನು ಅನ್ಸೋದಿಲ್ಲ ರೀ ಯಾಕಂದ್ರೆ ರೊಟ್ಟಿ ಚಪಾತಿ ಪೂರಿ ಬಾಜಿ ಇದು ತಿಂದು ಬೇಜಾರಾಗಿರ್ತೈತಿ ಹೋಟೆಲ್ನಾಗ ಹೋದ್ರೆ ನೀವು ತಿಂತೀರಿ ತಂದೂರಿ ರೊಟ್ಟಿ ಆ ರೊಟ್ಟಿ ಅಂತೆ ಮನೆಯೊಳಗೆ ಇದೊಂದು ಸತಿ ಒಂದು ತಿಂಗ್ಳಿಗೆ ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅದೇನಾಗೋದಿಲ್ಲ ರೀ ಹಾಗಾಗಿ ಇದು ವಿಡಿಯೋ ನೋಡ್ರಿ ಸ್ಕಿಪ್ ಮಾಡ್ಲಾರ್ದಂಗೆ ಹೆಂಗಾಗ್ಯಾವಂತ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಎಷ್ಟು ನಾವು ಪದರ್ ಮಡ್ಚಿದ್ವಲ್ಲ ಅಷ್ಟು ಪದರ್ನೂ ಈ ರೀತಿ ಕಾಣಿಸ್ತಾವೆ ನೋಡ್ರಿ ನಾವು ಹರಿಯೋಬೇಕಾರೆ ಮತ್ತು ನಾವು ಎಷ್ಟು ಬೆಳಗ್ಗೆ ಮಾಡಿದ್ದು ಸಾಯಂಕಾಲ ಮಟ್ಟ ಇಟ್ಟರು ಇಷ್ಟು ಸಾಫ್ಟಾಗಿದ್ದು ರೀ ಇವು ಪರಾಟ ಇದೇ ಥರ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್